ಇನ್ನು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ಒಬ್ಬ ವ್ಯಕ್ತಿ ತಪ್ಪೊಪ್ಪಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೆಲವೊಂದು ಡೆವಲಪ್ಮೆಂಟ್ಸ್ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶವಗಳ ಶೋಧ ನಡೀತಾ ಇದೆ. ಎಸ್ಐಟಿ ಅಧಿಕಾರಿಗಳು ಶವಗಳ ಶೋಧವನ್ನ ನಡೆಸ್ತಾ ಇದ್ದಾರೆ. ಶವಗಳನ್ನ ತಾನು ಹೂತು ಹಾಕಿರೋದಾಗಿ ಒಬ್ಬ ವ್ಯಕ್ತಿ ದೂರನ್ನ ಕೊಡ್ತಾನೆ. ಆ ವ್ಯಕ್ತಿಯ ಉಪಸ್ಥಿತಿಯಲ್ಲೇ ಎಸ್ಐಟಿ ಶವಗಳಿಗಾಗಿ ಶೋಧವನ್ನ ನಡೆಸ್ತಾ ಇದೆ. ಒಟ್ಟು 13 ಜಾಗಗಳನ್ನ ಎಸ್ಐಟಿ ಗುರುತು ಮಾಡಿದೆ. ಎಸ್ಐಟಿಗೆ ಪುತ್ತೂರು ಎಸಿ ಸಾಥನ್ನ ಕೊಟ್ಟಿದ್ದಾರೆ. ಹಾಗೆ ಎಎನ್ಎಫ್ ಭದ್ರತೆ ಕೂಡ ಇದೆ. ಶವಗಳ ಶೋಧಕ್ಕೆ ಗ್ರಾಮ ಪಂಚಾಯತ್ನ 12 ಕಾರ್ಮಿಕರು ಸಾಥ್ ಕೊಟ್ಟಿದ್ದಾರೆ. ನೇತ್ರಾವತಿ ನದಿ ಬದಿಯ ಕಾಡಿನ ಪ್ರದೇಶದಲ್ಲಿ ಈ ಶೋಧ ನಡೀತಾ ಇದೆ. ದೂರುದಾರ ಗುರುತಿಸಿರುವಂತಹ ಒಂದು ಜಾಗದಲ್ಲಿ ಇವತ್ತು ಶೋಧ ನಡೆಯಿತು. ಇವತ್ತು ಪ್ರಾರಂಭ ಆಗಿರೋದ್ರಿಂದ ಒಟ್ಟು ಆತ 13 ಸ್ಥಳಗಳನ್ನ ಗುರುತು ಮಾಡಿದ್ದಾನೆ. 13 ಸ್ಥಳಗಳಲ್ಲಿ ಒಂದು ಸ್ಥಳದಲ್ಲಿ ಇವತ್ತು ಅಗಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಶವಗಳ ಶೋಧವನ್ನ ನಡೆಸ್ತಾ ಇದ್ದಾರೆ. ಆಮೇಲೆ ಅಲ್ಲಿಯ ವಿಚಾರಗಳಂತ ಸ್ವಲ್ಪ ಮಳೆ ಕೂಡ ಬರ್ತಾ ಇದೆಯಂತೆ. ಆಮೇಲೆ ಹರಿತಾ ಇರುವಂತ ನೀರು ಕೂಡ ಇದೆಯಂತೆ. ಒಂದ್ ಸ್ವಲ್ಪ ಬ್ರೇಕ್ ಕೊಟ್ಟಾಗ ಮತ್ತೆ ನೀರು ತುಂಬಿಕೊಳ್ಳುತ್ತೆ. ಅದನ್ನ ಕ್ಲಿಯರ್ ಮಾಡಿಕೊಂಡು ಮತ್ತೆ ಅಗಿಬೇಕು. ಹಾಗಾಗಿ ಅದು ಸ್ವಲ್ಪ ತಡವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಶವಗಳ ಶೋಧವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಆಮೇಲೆ ಬೇರೆ ಫೋರ್ಸ್ಫುಲಿ ಅಂತ ಹೇಳಿದ್ರೆ ಈ ಬುಲ್ಡೋಸರ್ ಈ ರೀತಿಯಾಗಿ ಜೆಸಿಬಿಗಳ ಸಹಾಯದಿಂದ ತ್ವರಿತವಾಗಿ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ವೈದ್ಯರ ಉಪಸ್ಥಿತಿ ಇರುತ್ತೆ, ಎಸ್ಐಟಿ ಅಧಿಕಾರಿಗಳಿರ್ತಾರೆ. ಪುಟ್ಟ ಪುಟ್ಟ ವಿಚಾರಗಳು ಕೂಡ ಮೈನ್ಯೂಟ್ ಡೀಟೇಲು ಕೂಡ ಮ್ಯಾಟರ್ ಆಗೋದ್ರಿಂದ ತಡವಾಗಿ ನಡೀತಾ ಇದೆ. ಇನ್ನು ಕಳೆದ 1 ತಿಂಗಳ ಹಿಂದೆ ಅನಾಮಿಕ ವ್ಯಕ್ತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮಸ್ಥಳ ಪೊಲೀಸರಿಗೆ ಒಂದು ದೂರನ್ನ ನೀಡಿದ್ದ. ತಾನು 25 ವರ್ಷಗಳಿಗೂ ಹಿಂದಿನಿಂದ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತ್ ಹಾಕಿದ್ದೀನಿ. ಯಾರೋ ಮಾಡಿದ ಅತ್ಯಾಚಾರ ಕೊಲೆಗಳಿಂದ ಸತ್ತವರನ್ನ ನನ್ನ ಬಳಿ ಹೆದರಿಸಿ ಹೂತ್ ಹಾಕಿಸಿದ್ದಾರೆ ಅಂತ ತಪ್ಪೊಪ್ಪಿಕೊಂಡಿದ್ದ. ಈ ಸಂಬಂಧ ಪೊಲೀಸರು ತನಿಖೆ ಆರಂಭಿಸಿದ್ರು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ತಲೆಬುರುಡೆ ಎಲುಬುಗಳ ಸಮೇತ ಹೋಗಿ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿದ್ದಾಯಿತ. ಇದಾದ ಬಳಿಕ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಮಂಗಳೂರು ಹಾಗೂ ಬೆಳ್ತಂಗಡಿಯಲ್ಲಿ ಕಚೇರಿ ತೆರೆದು ವಿಚಾರಣೆಯನ್ನ ನಡೆಸಲಾಯಿತು. ಇಷ್ಟೇ ಅಲ್ಲದೆ ನಿನ್ನೆ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಆತ ಶವಗಳನ್ನ ಹೂತಿಟ್ಟಿದ್ದ ಎನ್ನಲಾದ 13 ಜಾಗಗಳನ್ನ ಗುರುತಿಸಲಾಯಿತು. ಇಂದಿನಿಂದ ಶೋಧ ಕಾರ್ಯ ಶುರುವಾಗಿದೆ. ಗುರುತು ಮಾಡಿದ್ದ ಮೊದಲ ಜಾಗದಲ್ಲಿ 6 ಅಡಿ ಅಗದಾಗ ಯಾವುದೇ ಅಸ್ಥಿ ಪಂಜರಗಳು ಪತ್ತೆ ಆಗಿಲ್ಲ. ಮಳೆ ಇರುವಂತಹ ಕಾರಣದಿಂದಾಗಿ ಗುಂಡಿ ಅಗದಾಗ ನೀರು ತುಂಬುತ್ತಾ ಇದೆ. ಹೀಗಾಗಿ ಕಾರ್ಯಾಚರಣೆಗೆ ಸಣ್ಣ ಹಿಟಾಚಿ ಬಳಸಲಾಗ್ತಾ ಇದೆ. ಇನ್ನು ಗುರುತು ಮಾಡಿದ ಒಂದು ಜಾಗವನ್ನ ಮಾತ್ರ ಇಂದು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗಿದೆ. ಇನ್ನು ಉಳಿದ ಜಾಗಗಳಲ್ಲಿ ನಾಳೆ ಶೋಧ ಕಾರ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿ ಸದ್ಯ ಸಿಗ್ತಾ ಇರುವಂತದ್ದು. ಇನ್ನು ಎಸ್ಐಟಿಯಿಂದ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇವತ್ತು ಮುಂಜಾನೆಯಿಂದ ಎಸ್ಐಟಿ ಕಾರ್ಯಾಚರಣೆಯನ್ನ ಆರಂಭ ಮಾಡಿತ್ತು. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಪದೇ ಪದೇ ಆರೋಪ ಕೇಳಿಬಂದಿತ್ತು. ಉನ್ನತ ಮಟ್ಟದ ತನಿಖೆ ಮಾಡಿಸಿ ಅಂತ ಧರ್ಮಾಧಿಕಾರಿಗಳೇ ಆಗ್ರಹಿಸಿದ್ರು. 2013ರಲ್ಲೇ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸಿ ಅಂತ ಧರ್ಮಾಧಿಕಾರಿಗಳು ಹೇಳಿದ್ರು. ಪ್ರಕರಣ ಸಂಬಂಧ ಎಸ್ಐಟಿ ರಚನೆಯನ್ನ ಸ್ವಾಗತಿಸಿದ್ದಾರೆ ಧರ್ಮಾಧಿಕಾರಿಗಳು. ಈ ಮೂಲಕ ಆರೋಪಗಳಿಗೆ ಬೇಗ ಉತ್ತರ ಸಿಗುತ್ತೆಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಸಂಬಂಧ ಈಗೇನು ಎಸ್ಐಟಿ ರಚನೆಯಾಗಿದೆಯಲ್ಲ, ಆ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಧರ್ಮಾಧಿಕಾರಿಗಳು. ಧರ್ಮಸ್ಥಳದ ಬಗ್ಗೆ ಪದೇ ಪದೇ ಆರೋಪಗಳು ಕೇಳಿ ಬರ್ತಾ ಇತ್ತು. ಉನ್ನತ ಮಟ್ಟದ ತನಿಖೆಯನ್ನ ಮಾಡಿಸಿ ಅಂತ ಆಗ್ರಹಿಸಿದ್ದೆ ಅನ್ನೋದಾಗಿ ಧರ್ಮಾಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಅದು ಇವಾಗಲ್ಲ, 2013ರಲ್ಲೇ ಪದೇ ಪದೇ ಧರ್ಮಸ್ಥಳದ ಹೆಸರು ಕೇಳಿ ಬರ್ತಾ ಇದೆ. ಹಾಗಾಗಿ ಉನ್ನತ ಮಟ್ಟದ ತನಿಖೆ ಆಗಲಿ ಅನ್ನೋದನ್ನ ಈ ಹಿಂದೆನೇ ಹೇಳಿದ್ರು. 2013ರಲ್ಲಿ ಪ್ರಕರಣ ಬೆಳಕಿಗೆ ಬಂದಾಗ ಇದೀಗ ಆ ರೀತಿಯಾಗಿ ಒಂದು ಎಸ್ಐಟಿ ರಚನೆಯಾಗಿದೆ, ತನಿಖೆ ನಡೀತಾ ಇದೆ. ಸೊ ಇದನ್ನ ಸ್ವಾಗತಿಸ್ತೀನಿ ಅನ್ನೋದಾಗಿ ಖುದ್ದು ಧರ್ಮಾಧಿಕಾರಿಗಳೇ ಹೇಳಿದ್ದಾರೆ. ಇವತ್ತು ಮೊದಲ ದಿನದ ಕಾರ್ಯಾಚರಣೆ, ಶವ ಶೋಧ ನಡೀತಾ ಇದೆ. ಹಿಟಾಚಿಯನ್ನ ಬಳಸಲಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮಳೆ ಕೂಡ ಇರೋದ್ರಿಂದ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹಾಗೆ 13 ಸ್ಥಳಗಳನ್ನ ಗುರುತು ಮಾಡಲಾಗಿದೆ. ಪಿನ್ ಪಾಯಿಂಟ್ ಅಕ್ಯುರೆಸಿಯಲ್ಲಿ ಹೇಳಿರ್ತಾರೆ ಅನ್ನೋದು ಹಾಗಿಲ್ಲ. ಹಾಗಾಗಿ ಒಂದು ಗುರುತನ್ನ ಹೇಳಿದ್ರೆ ಅದರ ಸುತ್ತಮುತ್ತಲು ಟೇಪ್ ರೀತಿಯಾಗಿ ಹಾಕಿ ಒಂದಷ್ಟು ಪ್ರದೇಶಗಳನ್ನ ಮಾರ್ಕ್ ಮಾಡಿ, ಕೇವಲ ಆತ ತೋರಿಸಿರುವಂತ ಸ್ಥಳ ಅಲ್ಲ, ಅದರ ಆಜುಪಾಸನ್ನ ಕೂಡ ಅಗೆದು ನೋಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಸ್ವಲ್ಪ ಸಮಯ ಕೂಡ ಹಿಡಿತಾ ಇದೆ. ಇವತ್ತು ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡ ಶೋಧ ನಡೆಸಿರುವಂತಹ ದೃಶ್ಯಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಇದೇ ಸಂದರ್ಭ ದೂರುದಾರ ಕೂಡ ಇದ್ದಾರೆ. ದೂರುದಾರನ ಜೊತೆಗೆ ಹೋಗಿ ಅವರು ತೋರಿಸಿರುವಂತಹ ಸ್ಥಳದಲ್ಲಿ ಎಸ್ಐಟಿ ತಂಡ ಶೋಧವನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳಿರ್ತಾರೆ, ವೈದ್ಯಾಧಿಕಾರಿಗಳು ಕೂಡ ಇರ್ತಾರೆ. ಸೊ ಪ್ರತಿಯೊಂದು ಡೀಟೇಲ್ ಅನ್ನು ಕೂಡ ಗಮನಿಸ್ತಾ ಇರ್ತಾರೆ.
ಪ್ರತಿಯೊಂದು ಹಿಡಿ ಮಣ್ಣನ್ನು ಅಗದಾಗ್ಲೂ ಕೂಡ ಅದರಲ್ಲೇನಾದರೂ ಕಳೆಬರಗಳು ಸಿಗುತ್ತಾ ಅಥವಾ ಕ್ಲೂಸ್ಗಳು ಸಿಗುತ್ತಾ, ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಂಥ ಕೇಸ್ನಲ್ಲಿ. ಪ್ರತಿನಿಧಿ ಪೃಥ್ವಿ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಇವಾಗ ಏನ್ ನಡೀತಾ ಇದೆ, ಎಷ್ಟು ಸ್ಥಳಗಳನ್ನ ಗುರುತು ಮಾಡಿದಾರೋ ಅದರಲ್ಲಿ ಎಷ್ಟು ಸ್ಥಳಗಳನ್ನ ಇವಾಗಲೇ ಅಗೆಯಲಾಗಿದೆ, ಏನೇನು ಡೀಟೇಲ್ಸ್ಗಳು ಸಿಗ್ತಾ ಇದೆ ಪೃಥ್ವಿ? ಖಂಡಿತ. ಈಗ ಸದ್ಯಕ್ಕೆ 13 ಕಡೆ ಏನು ಜಾಗವನ್ನ ಗುರುತು ಮಾಡಲಾಗಿತ್ತು, ಸೊ ಆ ಒಂದು 13 ಕಡೆಗಳಲ್ಲಿ ಇವತ್ತು ಒಂದನ್ನ ಅಗಿಲಾಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ಏನು ಗುರುತು ಮಾಡದಂತಹ ಆರಂಭಿಕ ಹಂತದಲ್ಲಿ ಗುರುತು ಮಾಡುವಂತಹ ಒಂದು ಗುರುತೇನಿದೆ ಆ ಒಂದು ಗುರುತಿರುವಂತಹ ಜಾಗದಲ್ಲಿ ಅಗಿಲಾಗ್ತಾ ಇದೆ. ಸದ್ಯಕ್ಕೆ ಆ ಒಂದು ಜಾಗದಲ್ಲಿ ಆರಂಭಿಕ ಹಂತದಲ್ಲಿ 4 ಅಡಿಗಳನ್ನ ಮ್ಯಾನ್ಯುವಲ್ ಆಗಿ ಅಂದ್ರೆ ಏನು ಕಾರ್ಮಿಕರು ಆಗಿದ್ರು, ಅದಾದ ಬಳಿಕ ಅಲ್ಲಿ ಏನು ಕೂಡ ಸಿಕ್ಕಿರಲಿಲ್ಲ. ಸೊ ಅದಾದ ಬಳಿಕ ಅಲ್ಲಿ ನೀರು ಮತ್ತೆ ಮೇಲಿನಿಂದ ಮಳೆ ಬರಲಿಕ್ಕೆ ಆರಂಭವಾಯಿತು. ಆದ್ರಿಂದ ಏನು ಮಿನಿ ಹಿಟಾಚಿಯ ಮೂಲಕ ಈಗ ಕಾರ್ಯಾಚರಣೆಯನ್ನು ಮತ್ತೆ ಆರಂಭಿಸಿದ್ರು. ಅದಾದ ಬಳಿಕ ಈಗ 8 ಅಡಿ ಅಗಲ ಮತ್ತೆ 6 ಅಡಿ ಉದ್ದ ಈ ರೀತಿ ಅಗಿಯುವಂತಹ ಯತ್ನಗಳು ನಡೀತಾ ಇರುವಂಥದ್ದು. ಆದರೂ ಕೂಡ ಅಲ್ಲಿ ಯಾವುದೇ ರೀತಿ ಇನ್ನೂ ಕೂಡ ಅಸ್ಥಿಪಂಜರ ಆಗಿರ್ಬೋದು, ಕಳೆಬರಹಗಳಾಗಿರ್ಬೋದು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಏನು ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಕಾಡಿನಂಥ ಪ್ರದೇಶ ಇದೆ, ಸೊ ಅದರ ಒಳಗಡೆ ಇವಾಗ ಅಗಿತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಅದನ್ನೊಂದನ್ನು ಮಾತ್ರ ಕಂಪ್ಲೀಟ್ ಮಾಡ್ತಾರೆ. ಉಳಿದ ಇನ್ನ 12 ಜಾಗಗಳ ಒಂದು ಉತ್ಖನನವನ್ನ ನಾಳೆಯಿಂದ ಮುಂದುವರಿಸ್ತಾರೆ. ಮಧುಶ್ರೀ, ಅಂದ್ರೆ ತಡವಾಗ್ತಾ ಇರೋದಕ್ಕೆ ಮಳೆ ಕಾರಣ ಇರಬಹುದಾ ಅಥವಾ ಹರಿತಾ ಇರುವಂತ ನೀರು ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ? ಪೃಥ್ವಿ, ಖಂಡಿತ ಅದು ನೇತ್ರಾವತಿ ನದಿಯ ತಟದಲ್ಲೇ ಇರೋದ್ರಿಂದ ಕೆಳಗಡೆಯಿಂದನೂ ಕೂಡ ನೀರು ಅದರ ಹೊರಸು ಬರ್ತಾ ಇದೆ, ಮತ್ತೆ ಮೇಲ್ಗಡೆಯಿಂದ ಆಗಾಗ ಮಳೆ ಕೂಡ ಬರ್ತಾ ಇರೋದ್ರಿಂದ ಅದು ಕಾರ್ಯಾಚರಣೆಗೆ ತೊಡಕು ಉಂಟಾಗ್ತಾ ಇರುವಂಥದ್ದು. ಸೊ ಆದ್ರಿಂದ ಏನು ಮ್ಯಾನ್ಯುವಲ್ ಆಗಿ ಅಂದ್ರೆ ಹಾರೆ ಪಿಕಾಸಿಗಳನ್ನ ಮೂಲಕ ಏನು ಬಳಸಿ ಆ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು, ಅದನ್ನ ಆರಂಭಿಕ ಹಂತದಲ್ಲಿ 4 ಅಡಿಗಳಿಗೆ ನಿಲ್ಲಿಸಲಾಯಿತು. ನೀರೆಲ್ಲ ತುಂಬಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಯಾವುದೇ ರೀತಿ ಕಳೆಬರಗಳು ಆ ಹಂತದಲ್ಲಿ ಪತ್ತೆ ಆಗಿರಲಿಲ್ಲ. ಸೊ ಅದಾದ ಬಳಿಕ ಏನು ಇದೇ ಜಾಗದಲ್ಲಿ ಇದೆ ಅಂತ ಹೇಳಿ ಆ ಒಂದು ದೂರುದಾರ ಕನ್ಫರ್ಮ್ ಆಗಿ ಹೇಳ್ತಾನೆ. SIT ಅಧಿಕಾರಿಗೆ ಇನ್ನೂ ಜಾಸ್ತಿ ಇದನ್ನ ಡಿಗ್ ಮಾಡಬೇಕು ಅಂತ ಹೇಳಿ ಆತ ಒಂದು ಮನವಿಯನ್ನ ಮಾಡ್ತಾನೆ. ಆದ್ರಿಂದ SIT ಅಧಿಕಾರಿಗಳು ಹಿಟಾಚಿಯನ್ನ ಸ್ಥಳಕ್ಕೆ ಕರೆಸ್ತಾರೆ. ಮಿನಿ ಹಿಟಾಚಿ ಬಂದು ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಆ 4 ಅಡಿಗಳು ಏನು ಆ ಒಂದು ಮ್ಯಾನ್ಯುವಲ್ ಆಗಿ ತೆಗೆದಿದ್ರು ಅಲ್ಲೇ ಸುತ್ತಮುತ್ತ 6 ರಿಂದ 8 ಅಡಿಗಳ 6x8 ಅಡಿಯಲ್ಲಿ ಈಗ ಎಲ್ಲ ರೀತಿಯಲ್ಲಿ ತೆಗಿತಾ ಇರುವಂತದ್ದು. ಆದರೆ ಯಾವುದೇ ರೀತಿ ಕಳೆಬರಹಗಳು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಇನ್ನ ಅದು ಮುಂದುವರಿತಾ ಇದೆ. ಇನ್ನೇನು ಸೂರ್ಯಾಸ್ತ ಆಗ್ತಾ ಬಂತು. ಸೊ ಅದರಿಂದ ಇವತ್ತಿನ ಕಾರ್ಯಾಚರಣೆಯನ್ನ ಶೀಘ್ರದಲ್ಲೇ ನಿಲ್ಲಿಸ್ತಾರೆ. ಸೊ ಕಾನೂನಾತ್ಮಕವಾಗಿ ಯಾವ ರೀತಿ ಪ್ರೊಸೀಜರ್ ಮೂಲಕ ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಅದಾದ ಬಳಿಕ ನಾಳೆಯಿಂದ ಮತ್ತೆ ಆರಂಭವಾಗುತ್ತೆ. ಮಧುಶ್ರೀ, ಎಸ್ ಪೃಥ್ವಿ, ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಒಂದು ದೂರುದಾರರು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಯಾರಿದ್ದಾರೆ, SIT ಅಧಿಕಾರಿಗಳು ಅವರು ಸೇರಿದಂತೆ ವೈದ್ಯಾಧಿಕಾರಿಗಳು ಯಾರೆಲ್ಲ ಇವತ್ತಿನ ದಿನ ಇದ್ರು ಅಂತ? ಏನು SIT ತನಿಖಾ ತಂಡದಲ್ಲಿ SITಯ DIG ಆಗಿರುವಂತಹ ಅನುಚೇತ್ ಮತ್ತೆ ಏನು ಸ್ಪೆಷಲ್ ಈ ಒಂದು SITಗೆ IPS ಅಧಿಕಾರಿಗಳು ಏನು ನೇಮಕ ಆಗಿದ್ರು. ಸೊ ಆ ಒಂದು IPS ಅಧಿಕಾರಿಗಳು ಮತ್ತೆ ಪುತ್ತೂರು AC ಅಷ್ಟಿಲ್ಲ, ಮತ್ತೆ ಉಳಿದಂತೆ ಅಲ್ಲಿನ ತಹಶೀಲ್ದಾರ್ ಇರ್ಬೋದು, ಮತ್ತೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು, ಮತ್ತೆ ಏನು ಪ್ರೊಸೀಜರ್ ಪ್ರಕಾರ ಕೆಲವೊಬ್ರು ಪಂಚನಾಮೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಕೆಲವರನ್ನ ಅಲ್ಲಿಗೆ ಹತ್ತದಲ್ಲಿ ಇಟ್ಕೊಳ್ಳಲಾಗುತ್ತೆ, ಅವರ ಸಮ್ಮುಖದಲ್ಲೇ ಈ ಒಂದು ಡಿಗ್ಗಿಂಗ್ ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಸೊ ಆ ರೀತಿ ಎಲ್ಲಾ ರೀತಿಯಲ್ಲಿ ಪ್ರೊಸೀಜರ್ ಪ್ರಕಾರ ಮಾಡಲಾಗುತ್ತೆ. ಮತ್ತೆ 2 HD ವಿಡಿಯೋ ಕ್ಯಾಮ್ನಲ್ಲಿ ಸಂಪೂರ್ಣ ಘಟನಾವಳಿಗಳನ್ನ ಏನು ಅದನ್ನ ಚಿತ್ರೀಕರಣವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಒಟ್ಟಾರೆ ಎಲ್ಲಾ ರೀತಿಯಲ್ಲಿ ಅಂದ್ರೆ ಯಾವುದೇ ರೀತಿ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯ ತನಿಖೆಗೆ ಕುಂದು ಬರಬಾರ್ದು, ಮತ್ತೆ ತನಿಖೆಯಲ್ಲಿ ಯಾವುದೇ ರೀತಿ ದೋಷ ಕಾಣಿಸಬಾರ್ದು. ಮತ್ತೆ ಈಗಾಗಲೇ ಇಂತಹ ಈ ಪ್ರಕರಣ ತುಂಬಾ ಸೂಕ್ಷ್ಮ ಪ್ರಕರಣ, ಮತ್ತೆ ಸಾಕಷ್ಟು ಪರ ವಿರೋಧ ಮತ್ತೆ ಈ ಒಂದು ವಿವಾದಗಳು ಈ ಒಂದು ಪ್ರಕರಣದಲ್ಲಿ ಇರೋದ್ರಿಂದ ತನಿಖೆಯನ್ನ ಆದಷ್ಟು ಗುಣಮಟ್ಟವಾಗಿ ಮತ್ತೆ ಆದಷ್ಟು ಪಾರದರ್ಶಕವಾಗಿ ಮಾಡಬೇಕು ಅನ್ನೋದು ಕೂಡ SITಗೆ ಸರ್ಕಾರದ ಡೈರೆಕ್ಷನ್ ಕೂಡ ಇದೆ. ಸೊ ಆದ್ರಿಂದ SIT ಎಲ್ಲೂ ಎಡವುತ್ತಾ ಇಲ್ಲ, ಎಲ್ಲವನ್ನು ಕೂಡ ಸಾವಕಾಶವಾಗಿ ನಿಧಾನವಾಗಿ ಯಾವ್ಯಾವ ಪ್ರೊಸೀಜರ್ಗಳನ್ನ ಎಲ್ಲೆಲ್ಲಿ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಆ ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಪೃಥ್ವಿ, ಈಗಾಗಲೇ ನಾವು ಗಮನಿಸ್ತಾ ಇರೋ ಹಾಗೆ ಇವತ್ತಿನಿಂದ ಏನೋ ಕಾರ್ಯಾಚರಣೆ ಆರಂಭ ಆಗಿದೆ. ಆದ್ರೆ ಯಾಕೆ ಈತ 20 ವರ್ಷದ ನಂತರದಲ್ಲಿ ಇದನ್ನ ಹೇಳಬೇಕು ಅಂತ ಹೇಳಿ ಮುಂದಾದ, ಯಾವ ಕಾರಣದಿಂದಾಗಿ ಆತ ಈಗ ಮುನ್ನೆಲೆಗೆ ಬಂದ, ಇದರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ಪೃಥ್ವಿ?
ಖಂಡಿತ ಏನು ಕಳೆದ ಒಂದೂವರೆ ತಿಂಗಳ ಹಿಂದೆ ಓರ್ವ ಅನಾಮಿಕ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾನೆ. ಏನಂತ ಹೇಳಿದ್ರೆ, ಕಳೆದ 15 ವರ್ಷಗಳ ಹಿಂದೆ ಅಂದ್ರೆ 2014 ಕೂಡ ನಾನು ಅಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದೆ, ಧರ್ಮಸ್ಥಳದಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದೆ. ಸೊ ಆ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ಅಂದ್ರೆ ಒಂದು 20 ವರ್ಷಗಳ ಕಾಲ ನಾನು ಅಲ್ಲೇ ವಾಸವಾಗಿದ್ದೆ, ಅಲ್ಲೇ ಕೆಲಸವನ್ನ ಕೂಡ ಮಾಡ್ತಾ ಇದ್ದೆ. ಸೊ ಅದರಿಂದ ಆ ಸಂದರ್ಭದಲ್ಲಿ ನೂರಾರು ಹೆಣಗಳನ್ನ ನನ್ನ ಹತ್ರ ಹೂಳಿಸಲಾಗಿದೆ, ಬಲವಂತವಾಗಿ ನನ್ನನ್ನ ಆ ಒಂದು ಕೆಲಸಕ್ಕೆ ಬಳಸ್ಕೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಆತ ಮೆನ್ಷನ್ ಮಾಡ್ತಾನೆ, 14 ವರ್ಷದ ಹುಡುಗಿಯ ಶವವನ್ನ ಕೂಡ, ಅತ್ಯಾಚಾರ ಆಗಿರುವಂತ ಹುಡುಗಿಯ ಶವವನ್ನ ಕೂಡ ನಾನು ಹೂತಾಕಿದ್ದೀನಿ, ಅತ್ಯಾಚಾರ ಕೊಲೆ ಆದಂತಹ ಸಂದರ್ಭದಲ್ಲಿ ಅಂತಹ ಹೆಣಗಳನ್ನ ನಾನು ಹೂತಾಕಿದ್ದೀನಿ ಅಂತ ಹೇಳಿ ಆತ ದೂರಿನಲ್ಲಿ ಕೊಡ್ತಾನೆ. ಅದಾದ ಬಳಿಕ ಪೊಲೀಸರು ನ್ಯಾಯಾಲಯದ ಸಮ್ಮುಖದಲ್ಲಿ ಅಂದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಆತನನ್ನ ವಿಚಾರಣೆಗೆ ಬರಕ್ಕೆ ಹೇಳ್ತಾರೆ. ಸೊ ಆತ ಎಲ್ಲೂ ಕೂಡ ಆತನ ಗುರುತು ಪತ್ತೆ ಆಗಬಾರ್ದು, ಆತನ ಜೀವಕ್ಕೆ ಮಾರಕ ಅಂದ್ರೆ ಏನಾದ್ರೂ ತೊಂದರೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಅವರ ವಕೀಲರುಗಳು ಕೂಡ ಆತನ ಸಂಪೂರ್ಣವಾಗಿ ಆತನ ಮುಖಕ್ಕೆ ಬಟ್ಟೆಯನ್ನು ಕರ್ಕೊಂಡು ಬರಲಾಗ್ತದೆ. ಆ ಬರುವಂತ ಸಂದರ್ಭದಲ್ಲಿ ಆತ ಒಂದು ತಲೆ ಬುರುಡೆ ಮತ್ತೆ ಸ್ಕೆಲಿಟನ್ ಗಳನ್ನ ತೆಗೆದುಕೊಂಡು ಬಂದು ಸ್ಯಾಂಪಲ್ ಅನ್ನು ಅವ್ರಿಗೆ ಕೊಡ್ತಾರೆ. ಸೊ ನಾನು ನೂರಾರು ಶವಗಳನ್ನು ಹೂತಾಕಿದ್ದೀನಿ, ಅದನ್ನ ಬೇಕಾದ್ರೂ ತೋರಿಸ್ತೀನಿ ಅಂತ ಡೀಟೇಲ್ ಆಗಿ ಆತನ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ಆತನ ಹೇಳಿಕೆಯನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಒತ್ತಡಗಳು ಹೆಚ್ಚಾಗಿ ಸರ್ಕಾರ SITಯನ್ನ ನೇಮಕ ಮಾಡುತ್ತೆ. SITಯಲ್ಲಿ ಮೊಹಂತಿ, ಹಿರಿಯ ಪೊಲೀಸ್ ಅಧಿಕಾರಿಯಾದಂತಹ ಮೊಹಂತಿ ಇರ್ಬೋದು, ಮತ್ತೆ ಅನುಚೇತ್ ಸೇರಿದಂತೆ ಸಾಕಷ್ಟು 20 ರಿಂದ 25 ಜನರ ಪೊಲೀಸರ ತಂಡವನ್ನ ನೇಮಕ ಮಾಡುತ್ತೆ. ಅದಾದ ಬಳಿಕ ಈ ಒಂದು ಕಾರ್ಯಾಚರಣೆ ನಡೆಯುತ್ತೆ, ಆದರೆ ತನಿಖೆ ನಡೆಯುತ್ತೆ. SIT ತನಿಖೆಯ ಸಂದರ್ಭದಲ್ಲಿ ಸಪರೇಟ್ ಆಗಿ 2 ದಿನಗಳ ಕಾಲ ಈ ಒಂದು ಅನಾಮಿಕ ದೂರುದಾರನ ವಿಚಾರಣೆಯನ್ನ ಮಾಡ್ತಾರೆ. ಆ ವಿಚಾರಣೆಯಲ್ಲಿ ಈತ ಸಂಪೂರ್ಣವಾಗಿ 25 ವರ್ಷಗಳಿಂದ ಆತ ಏನೇನು ಮಾಡಿದ್ದೀನಿ, ಯಾರ್ಯಾರು ಹೆಣಗಳನ್ನ ಹೂತಾಕಿದ್ದೀನಿ, ತನಗೆ ಆ ಹೆಣವನ್ನ ಹೂತಾಕ್ಲಿಕ್ಕೆ ಯಾರು ಹೇಳಿದ್ದಾರೆ, ಇಂಥ ಡೀಟೇಲ್ ಅನ್ನ ಕೊಡ್ತಾನೆ. ಸೊ ಆತ ಹೇಳಿದಂತ ಸಂದರ್ಭದಲ್ಲಿ ಅದನ್ನೆಲ್ಲವನ್ನೂ ಕೂಡ ದಾಖಲಿಸ್ಕೊಂಡು, ಸೊ ನೀನು ಇವಾಗ ಏನು ಒಂದು ಶವಗಳನ್ನ ಎಲ್ಲಿ ಹೂತಾಕಿದೀಯ ಅನ್ನೋದು ಗುರುತು ಪತ್ತೆ ಮಾಡ್ತೀಯ ಅಂತ ಕೇಳಿದಂತ ಸಂದರ್ಭದಲ್ಲಿ ಆತ ನಿನ್ನೆ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಕೆಲವೊಂದು ಜಾಗಗಳಿಗೆ ಕರ್ಕೊಂಡು ಹೋಗಿ 13 ಸ್ಥಳಗಳನ್ನು ಗುರುತನ್ನ ಮಾಡ್ತಾನೆ. ಅದರಲ್ಲಿ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಸ್ಥಳಗಳು ಮತ್ತೆ ಕನ್ಯಾನ ಅದ್ರ ಪಕ್ಕದಲ್ಲಿ ಇರುವಂತಹ ಒಂದು ಪ್ರೈವೇಟ್ ಲ್ಯಾಂಡ್ ಏನಿದೆ ಅಲ್ಲಿ ಒಂದು ಸ್ಥಳವನ್ನ ಗುರುತನ್ನ ಪತ್ತೆ ಮಾಡ್ತಾನೆ. ಸೊ ಆ ಒಂದು ಎಲ್ಲಾ ಗುರುತುಗಳನ್ನ ಆಧಾರದಲ್ಲಿ ಇವತ್ತು ಉತ್ಖನನ ಕಾರ್ಯಾಚರಣೆ ಆರಂಭವಾಗುತ್ತೆ. ಅದರಲ್ಲಿ ಒಂದು ಅಂದ್ರೆ ಏನು 13 ಗುರುತು ಮಾಡ್ತಾರೆ, ಅದರಲ್ಲಿ ಒಂದು ಈಗ ಕಂಪ್ಲೀಟ್ ಆಗಿರುವಂತದ್ದು, ಇನ್ನೇನು ಕಂಪ್ಲೀಟ್ ಆಗುವ ಹಂತಕ್ಕೆ ಬಂದಿರುವಂತದ್ದು. ಆದ್ರೆ ಸದ್ಯಕ್ಕೆ ಆ ಒಂದು ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು ವೇಸ್ಟೇಜ್ ಬಟ್ಟೆಗಳನ್ನ ಬಿಟ್ರೆ ಯಾವುದೇ ರೀತಿ ಮೂಳೆ ಆಗಿರ್ಬೋದು, ತಲೆಬುರುಡೆ ಆಗಿರ್ಬೋದು, ಮತ್ತೆ ಸ್ಕೆಲಿಟನ್ಸ್ ಈ ತರದ್ದು ಯಾವುದೇ ರೀತಿ ಕಳೆಬರಹಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಇನ್ನ ಉಳಿದಂತ ಕಾರ್ಯಾಚರಣೆಗಳನ್ನ ನಾಳೆಯಿಂದ ಆರಂಭಿಸ್ತಾರೆ. ಮಧುಶ್ರೀ. ಓಕೆ ಪೃಥ್ವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.